ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಶಿವಕುಮಾರ್. ಕಾಡಿನ ರಾಜ ಸಿಂಹಕ್ಕೆ ಸಿಂಹವೇ ಎದುರಾಳಿ. ಅದೇ ರೀತಿ ರಾಜ್ಯ ರಾಜಕೀಯದಲ್ಲಿ ಇಬ್ಬರು ಪ್ರಬಲ ನಾಯಕರ ಜಿದ್ದಾಜಿದ್ದಿ ಶುರುವಾಗಿದೆ. ಎಚ್.ಡಿ. ಕುಮಾರಸ್ವಾಮಿ, ಡಿ.ಕೆ. ಶಿವಕುಮಾರ್ ಮದಗಜಗಳಾಗಿ ವಾಕ್ಸಮರಕ್ಕೆ ಇಳಿದಿದ್ದಾರೆ. ಹುಕ್ಕೇರಿಯಲ್ಲಿ ಗೆದ್ದು ಮೀಸೆ ತಿರುವಿದ ರಮೇಶ್ ಕತ್ತಿಗೆ ಸತೀಶ್ ಜಾರಕಿಹೊಳಿ ಸವಾಲ್ ಹಾಕಿದ್ದಾರೆ. ಉತ್ತರ ಕರ್ನಾಟಕದ ನೆರೆ ಪರಿಹಾರದಲ್ಲಿ ಪಾಲಿಟಿಕ್ಸ್ ಜೋರಾಗಿದೆ. ಕರೂರಿನಲ್ಲಿ ಕಾಲ್ತುಳಿ ತಂಡದ 3 ದಿನದ ಬಳಿಕ ಟಿವಿಕೆ ಮುಖ್ಯಸ್ಥ ನಟ ವಿಜಯ್ ಅವರು ಮಾತನಾಡಿದ್ದಾರೆ. ತಮಿಳುನಾಡು ಸಿಎಂ ಎಂ.ಕೆ. ಸ್ಟಾಲಿನ್ ವಿರುದ್ಧ ದಳಪತಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಇಂದಿನ ಪ್ರೈಮ್ ಟೈಮ್ ನ್ಯೂಸ್ ನಲ್ಲಿ ಇದೆಲ್ಲಾ ಪ್ರಮುಖ ಸುದ್ದಿಗಳು ಇರುತ್ತೆ. ಈಗ ಸಂಪೂರ್ಣ ಸುದ್ದಿಯನ್ನು ನೋಡುವಂತ ಸಮಯ. ಸಿಂಹಕ್ಕೆ ಸಿಂಹವೇ ಎದುರಾಳಿ ಅನ್ನೋ ಹಾಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಗರ್ಜಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಶುರುವಾದಂಥ ಈ ಇಬ್ಬರು ನಾಯಕರ ವಾಗ್ಯುದ್ಧ ತಾರಕಕ್ಕೇರಿದೆ. ಮೊನ್ನೆ ಬಿಡದಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿದ ಕುಮಾರಸ್ವಾಮಿ ಅವರು, ಶಿವಕುಮಾರ್ ನೀವು ಜೈಲಿಗೆ ಹೋಗೋ ದಿನಗಳು ಹತ್ತಿರದಲ್ಲಿದೆ ಅಂತ ಹೇಳಿದರು. ಮತ್ತೆ ಇಂದು ದೆಹಲಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಡಿ.ಕೆ. ಶಿವಕುಮಾರ್ಗೆ ಎಚ್.ಡಿ. ಕುಮಾರಸ್ವಾಮಿ ಟಾಂಗನ್ನು ಕೊಟ್ಟಿದ್ರು. ದೇವೇಗೌಡರನ್ನ ಕುಮಾರಸ್ವಾಮಿಯನ್ನ ಮುಗಿಸಲು ಈ ಸರ್ಕಾರ ಏನೇನ್ ಮಾಡ್ತಿದೆ ಅಂತ ಗೊತ್ತು, ಎಷ್ಟು ಜನರ ಮನೆ ಹಾಳು ಮಾಡಿದ್ರು ಎಂಬುದನ್ನ ಎದೆ ಮುಟ್ಟಿ ಹೇಳಲಿ ಅಂತ ಡಿ.ಕೆ. ಶಿವಕುಮಾರ್ಗೆ ಕುಮಾರಸ್ವಾಮಿ ಸವಾಲ್ ಹಾಕಿದ್ರು. ನೀವು ಸತ್ಯಶೋಧನಾ ಸಮಿತಿ ಮಾಡಿದ್ರಲ್ವಾ, ಅದನ್ನೇ ಒಮ್ಮೆ ತೆಗೆದು ನೋಡಿ. ಆಗ ಕುಮಾರಸ್ವಾಮಿ ಬೆಂಗಳೂರು ನಗರದ ಭೂಮಿ ಎಲ್ಲವನ್ನೂ ಒಡೆಯಲು ಹೋಗಿದ್ದಾನೆಂದು ಆರೋಪ ಮಾಡಿದ್ರಿ. ಈಗ ಕುಮಾರಸ್ವಾಮಿಯ ಕನಸಿನ ಕೂಸನ್ನ ಜಾರಿಗೆ ತರಲು ಹೊರಟಿರೋದಾಗಿ ಹೇಳ್ತಿದ್ದೀರಾ ಅಂತ ಟಾಂಗನ್ನು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರ ಈ ಸವಾಲಿಗೆ ಡಿ.ಕೆ. ಶಿವಕುಮಾರ್ ಅವರು ಪಂತಾವನ್ನ ಕೊಟ್ಟಿದ್ದಾರೆ. ಏನಂತ? ಕುಮಾರಸ್ವಾಮಿ ಹೇಳಿದ್ದನ್ನು ಗಮನಿಸಿದ್ದಾನೆ. ಮೊದಲಿನಿಂದಲೂ ಕುಮಾರಸ್ವಾಮಿ ಅವರಿಗೆ ನನ್ನನ್ನು ಜೈಲಿಗೆ ಹಾಕಿಸಲೇಬೇಕು ಅಂತ ಷಡ್ಯಂತ್ರ ಮಾಡ್ತಿದ್ದಾರೆ. ನನ್ನ ವಿರುದ್ಧ ಅವರ ಕುಟುಂಬದಿಂದ ದೊಡ್ಡ ಷಡ್ಯಂತ್ರವೇ ನಡೆದಿದೆ. ಸಿಎಂ ಆಗಿದ್ದಾಗಲೇ ನನ್ನ ತಂಗಿ ತಮ್ಮನ ವಿರುದ್ಧ ಮೊದಲಿಂದಲೂ ಷಡ್ಯಂತ್ರ ಮಾಡಿದ್ದಾರೆ. ಪಾಪ ಕುಮಾರಸ್ವಾಮಿ ಅವರಿಗೆ ಒಳ್ಳೆಯದಾಗಲಿ, ಅವರ ಆಸೆ ವ್ಯಕ್ತಪಡಿಸಿದ್ದಾರೆ. ಏನೇನು ಮಾತನಾಡ್ತಿದ್ದಾರೆ ಎಲ್ಲದಕ್ಕೂ ನಾನು ದಸರಾ ಹಬ್ಬ ಆದಮೇಲೆ ಉತ್ತರ ಕೊಡ್ತೇನೆ ಅನ್ನೋದು ಡಿ.ಕೆ. ಶಿವಕುಮಾರ್ ಮಾತು. ಇನ್ನು ಕುಮಾರಸ್ವಾಮಿ ಹಿಟ್ ಅಂಡ್ ರನ್ ಮಾಡದ ಚರ್ಚೆಗೆ ಬರಲಿ, ಹಿಟ್ ಅಂಡ್ ರನ್ ಮಾಡದೆ ಚರ್ಚೆಗೆ ಬರಲಿ. ಅಕ್ಕಪಕ್ಕದಲ್ಲಿ ನಾವಿಬ್ಬರು ಕೂರೋಣ. ಬಹಿರಂಗ ಚರ್ಚೆಯಲ್ಲಿ ನನ್ನಲ್ಲಿರುವ ಅಗಾಧ ಭಂಡಾರದಿಂದ ಎಲ್ಲ ತೆಗಿತೀನಿ. ಅವರು ಕೂಡ ಬತ್ತಳಿಕೆಯಲ್ಲಿ ಏನೇನಿದೆ ತೆಗೆಯಲಿ. ಕುಮಾರಸ್ವಾಮಿ ಅವರು ಚರ್ಚೆ ಮಾಡಲು ಡಿಬೇಟ್ಗೆ ಬರಲಿ ಅಂತ ಡಿ.ಕೆ. ಶಿವಕುಮಾರ್ ಪಂತಾವನವನ್ನು ಕೊಟ್ಟಿದ್ದಾರೆ. ಒಬ್ಬರು ಡೆಲ್ಲಿಲಿ ಕೂತ್ಕೊಂಡು, ಒಬ್ಬರು ಇಲ್ಲಿ ಕರ್ನಾಟಕ ಬೆಂಗಳೂರಲ್ಲಿ ಕೂತ್ಕೊಂಡು ಇಬ್ಬರು ವಾರ್ ನಡೀತಾ ಇದೆ, ಟಾಕ್ ವಾರ್. 1-to-1 ಕೂತ್ಕೊಂಡು ಮಾತನಾಡುವಂಥ ರಾಜಕಾರಣ ಮುಗಿದೋಯ್ತು. ಅವೆಲ್ಲ ಹಳೆ ಕತೆ. ಇವ್ರ ಕೋಟೆಯಲ್ಲಿ, ಅವ್ರ ಕೋಟೆಯಲ್ಲಿ, ಇವ್ರ ಕ್ಯಾಮ್ರಾ ಮುಂದೆ, ಅವ್ರ ಕ್ಯಾಮ್ರಾ ಮುಂದೆ ಮಾತಾಡೋ ಕಲ್ಚರು. ಇಬ್ಬರು ಒಂದೇ ವೇದಿಕೆ ಮೇಲೆ ಕೂತ್ಕೊಂಡು ಟಾಕ್ ಫೈಟ್ ಮಾಡೋಕ್ಕೆ, ಸೇರು ಸವಾ ಸೇರು ಮಾಡೋಕ್ಕೆ ಇದು ಅಮೆರಿಕಾ ಪಾಲಿಟಿಕ್ಸ್ ಅಲ್ಲ. ಟಿ ವಿ ಡಿಬೇಟ್ಗಂತೂ ಇವರಿಬ್ಬರು ಒಟ್ಟಿಗೆ ಕೂರಲ್ಲ. ಇದು ನಿಲ್ಲಲ್ಲ ಇಲ್ಲಿಗೆ. ಸೊ ಹಾಗಾಗಿ ಹಳೆ ಮೈಸೂರು ಭಾಗದ ಮದಗಜಗಳ ಕಾಳಗ ಅಂದರೆ ತಪ್ಪಾಗಲ್ಲ. ಬಟ್ ಇದೆಲ್ಲಿಗೆ ಹೋಗ್ಬಿಟ್ಟತೋ ಗೊತ್ತಿಲ್ಲ. ಪ್ರತಿಷ್ಠಿತ ಕಣವಾಗಿ ಮಾರ್ಪಟ್ಟಿದ್ದ ಹುಕ್ಕೇರಿ ಸಹಕಾರ ಸಂಘದ ಚುನಾವಣೆಯಲ್ಲಿ ಜಾರಕಿಹೊಳಿ ಕುಟುಂಬಕ್ಕೆ ಭಾರೀ ಮುಖಭಂಗವಾಗಿದೆ. ಉಮೇಶ್ ಕತ್ತಿ ಜೊತೆ ಹೊಂದಾಣಿಕೆ ರಾಜಕಾರಣಕ್ಕೆ ಮುಂದಾಗ್ತಿದ್ದ ಜಾರಕಿಹೊಳಿ ಬ್ರದರ್ಸ್ ಉಮೇಶ್ ಕತ್ತಿ ನಿಧನದ ಬಳಿಕ ಅಖಾಡಕ್ಕೆ ಇಳಿದಿದ್ರು. ಆದರೆ ರಮೇಶ್ ಕತ್ತಿ ಬಣ ಎಲ್ಲ ಸ್ಥಾನಗಳನ್ನು ಇದೀಗ ಕ್ಲೀನ್ ಸ್ವೀಪ್ ಮಾಡಿದ್ದಾರೆ. ಸೋಲಿನ ಬಳಿಕ ಮೊದಲ ಬಾರಿಗೆ ಸಚಿವ ಸತೀಶ್ ಜಾರಕಿಹೊಳಿ ಮೌನ ಮುರಿದಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂಥ ಸತೀಶ್ ಜಾರಕಿಹೊಳಿ ಅವರು, ಹುಕ್ಕೇರಿ ಸೋಲು ಪಾಠ ಇದ್ದಂತೆ, ಸ್ಟ್ರಾಟಜಿ ಮಾಡುವಲ್ಲಿ ವಿಫಲ ಆಗಿದ್ದೇವೆ, ಹೀಗಾಗಿ ನಾವು ಸೋತಿದ್ದೇವೆ ಅಂತ ಹೇಳಿದ್ದಾರೆ. ಸಹಕಾರ ಕ್ಷೇತ್ರ ನಮಗೆ ಹೊಸದು, ಕೆಲವೆಡೆ ತಿಳಿದುಕೊಳ್ಳಲು ಸಾಧ್ಯವೇ ಆಗಲೇ ಇಲ್ಲ. ಸೋತ ಮೇಲೆ ಎಲ್ಲವೂ ಗೊತ್ತಾಗ್ತದೆ. ನಮ್ಮ ವಿರೋಧಿಗಳೆಲ್ಲ ಒಗ್ಗಟ್ಟಾಗಿ ಎಲೆಕ್ಷನ್ ಮಾಡಿದ್ದಾರೆ. ಅವರು 30 ವರ್ಷ ರಾಜಕಾರಣ ಮಾಡಿ 20,000 ಓಟು ಪಡೆದಿದ್ದಾರೆ. ನಾವು 3 ತಿಂಗಳು ರಾಜಕಾರಣ ಮಾಡಿ 12,000 ಓಟ್ ಪಡೆದಿದ್ದೇವೆ. ರಮೇಶ್ ಕತ್ತಿ ಬಣದ ಗೆಲುವಿಗೆ ಖಡಕ್ ಟಾಂಗನ್ನು ಸತೀಶ್ ಜಾರಕಿಹೊಳಿ ಕೊಟ್ಟಿದ್ದಾರೆ. ಹೌದು, ಸತೀಶ್ ಜಾರಕಿಹೊಳಿ ಬ್ರದರ್ಸ್ ಸ್ಟ್ರಾಂಗ್. ಬಾಲಚಂದ್ರ ಜಾರಕಿಹೊಳಿ, ರಮೇಶು, ಸತೀಶ್ ಎಲ್ಲ ಒಂದಾಗಿದ್ರು, ಲಖನ್ ಎಲ್ಲ ಒಂದಾಗಿದ್ರು. ಆದರೆ ರಮೇಶ್ ಕತ್ತಿ ಲೋಕಸಭಾ ಟಿಕೆಟ್ ಮಿಸ್ ಆಗಿತ್ತು, ಮೊನ್ನೆ ವಿಧಾನಸಭೆಯಲ್ಲಿ ಸೋತಿದ್ರು. ಆದರೆ ಈ ಚುನಾವಣೆ ಏನಾರ ಸೋತಿದ್ರೆ ಮುಗಿತಪ್ಪ ಅವ್ರ ಪಾರುಪತ್ಯ ಅನ್ನೋಂಗಾಗಿತ್ತು. ಆದರೆ ಈ ಚುನಾವಣೆಯ ಗೆಲುವು ಮತ್ತೆ ಕತ್ತಿ ಫ್ಯಾಮಿಲಿಗೆ ಶಕ್ತಿ ಬಂದಿದೆ. ರಮೇಶ್ ಕತ್ತಿ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಂಡಿದ್ದಾರೆ. ಒಂದು ಕಡೆ ವಿಜೇಂದ್ರ ಆದಿಯಾಗಿ ಇವರೆಲ್ಲರೂ ಕೂಡ ರಮೇಶ್ ಜಾರಕಿಹೊಳಿ ವಿರುದ್ಧವಾಗಿದ್ದಾರೆ. ಸತೀಶ್ ಅವರು ಕಾಂಗ್ರೆಸ್ ಎಲ್ಲ ಇದ್ದಾರೆ. ಸೊ ಹಾಗಾಗಿ ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ಯಾರ್ಯಾರು ರಾಜಕಾರಣ ಮಾಡ್ತಾವ್ರಲ್ಲ ಅವರೆಲ್ಲರಿಗೂ ಕೂಡ ಈ ಗೆಲುವು ಒಂದು ರೀತಿ ಸಂಭ್ರಮ.
ನೋಡ್ಬೇಕೇನಾಗತ್ತೆ ಅಂತ. ಉತ್ತರ ಕರ್ನಾಟಕದಲ್ಲಿ ಭೀಮಾ ಮತ್ತು ಕೃಷ್ಣಾ ನದಿಗಳ ಬೋರುಗೊರೆತದಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ವಿಜಯಪುರ, ಬೀದರ್, ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳ ಹಾನಿಯಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಮನೆಗಳು, ದೇವಸ್ಥಾನಗಳು ಮತ್ತು ಮಠಗಳು ಜಲಾವೃತಗೊಂಡಿವೆ. ಜನರು ತೆಪ್ಪಗಳಲ್ಲಿ ಸಂಚರಿಸಬೇಕಾಗಿ ಬಂದಿದ್ದು, ರೈತರು ತಮ್ಮ ಬೆಳೆ ನಷ್ಟದಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪ್ರವಾಹ ಪ್ರದೇಶಕ್ಕೆ ಭೇಟಿ ನೀಡಿ ವೈಮಾನಿಕ ಸಮೀಕ್ಷೆಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಹಾನಿಯಾಗಿರ್ತಕ್ಕಂಥ ಪ್ರದೇಶದ ಸ್ಥಿತಿ ಮತ್ತು ಬೆಳೆ ನಷ್ಟಗಳನ್ನು ವೀಕ್ಷಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಕೇಡಗಿ ಗ್ರಾಮ ಸಂಪೂರ್ಣ ಜಲಾವೃತವಾಗಿದೆ. 30ಕ್ಕೂ ಹೆಚ್ಚು ಮನೆಗಳು ಮುಳುಗಡೆಯಾಗಿವೆ. ಜನರು ತೆಪ್ಪದಲ್ಲಿ ಸಂಚರಿಸುವಂತಾಗಿದೆ. ಬೆಳಗಾವಿಯಲ್ಲೂ ಘಟಪ್ರಭಾ ನದಿಯ ಅಬ್ಬರ ಮುಂದುವರೆದಿದೆ. ಯಾದಗಿರಿಯ ಶಹಾಪುರ ತಾಲೂಕಿನ ರೋಜಾ ಗ್ರಾಮ ಪ್ರವಾಹದಿಂದ ನಡುಗಡ್ಡೆಯಾಗಿ ಬಿಟ್ಟಿದೆ. ಜಾನುವಾರುಗಳಿಗೆ ಮೇವು ಕೊರತೆಯಾಗಿ ಜನರು ಬೋಟ್ ಮೂಲಕ ಮೇವನ್ನು ತರುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಸಿಎಂ ಸಿದ್ದರಾಮಯ್ಯ ಕಲಬುರಗಿಯಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿದ್ದಾರೆ. ಉತ್ತರ ಕರ್ನಾಟಕದ ಅಲ್ಲೋಲ ಕಲ್ಲೋಲವಾದಂಥ ಪರಿಸ್ಥಿತಿಯನ್ನು ಅವಲೋಕಿಸಿದ್ದಾರೆ. ಅಲ್ಲಿಗೆ ಹೋದ ತಕ್ಷಣ ಜಿಲ್ಲಾಧಿಕಾರಿಗಳ ಜೊತೆ ಸಭೆ ಮಾಡಿದ್ದಾರೆ. ಇನ್ನು ಯಾವೆಲ್ಲ ಕ್ರಮಗಳನ್ನು ಜಾರಿಗೊಳಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಯಾಕೆಂದರೆ ಇದು ಅನಿರೀಕ್ಷಿತ. 5,000 to 6,000 ಕ್ಯೂಸೆಕ್ಸ್ ನೀರು ಕರ್ನಾಟಕಕ್ಕೆ ಹರಿದು ಬರ್ತಾ ಇದೆ ಮಳೆ ಕಾರಣಕ್ಕೆ ಅನ್ನೋದಾದರೆ, ಸೊ ಅದನ್ನು ತಡಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಆ ಮಟ್ಟಿಗೆ ನಷ್ಟ ಸಂಭವಿಸಿದೆ. ಸೊ BJPಯವರು ಕೂಡ ಅವರು ಬೆಳೆ ಹಾನಿ ಆಗಿರ್ತಕ್ಕಂಥ ಪ್ರದೇಶಕ್ಕೆ ಹೋಗಿ, ನೆರೆ ಹಾನಿ ಪ್ರದೇಶಕ್ಕೆ ಅವರು ವೀಕ್ಷಣೆ ಮಾಡ್ತಿದ್ದಾರೆ. CM ಕೂಡ ಹೋಗ್ತಾ ಇದ್ದಾರೆ. ಬಟ್ ಇವರು ಫಂಡ್ ಕೊಡಬೇಕು ಹಾನಿಯಾಗಿರ್ತಕ್ಕಂಥವ್ರಿಗೆ ಅನ್ನೋದು BJP ಡಿಮ್ಯಾಂಡು. ಸೆಂಟ್ರಲಿಂದ ಫಂಡ್ ಕೊಡಿಸಿ ಅನ್ನೋದು ಕಾಂಗ್ರೆಸ್ ಅವ್ರ ಡಿಮ್ಯಾಂಡು. ಬಟ್ ಇಬ್ಬರು ಕೊಟ್ಟರೆ ಅನುಕೂಲ ರೈತರಿಗೆ. ರಾಜ್ಯ ರಾಜಕೀಯದಲ್ಲಿ ನೆರೆಹಾನಿ ಪರಿಹಾರ ಪಾಲಿಟಿಕ್ಸ್ ಶುರುವಾಗಿದೆ. ನೆರೆಹಾನಿ ಪರಿಹಾರ ಘೋಷಿಸದೆ ಸಿಎಂ ಸಿದ್ದರಾಮಯ್ಯ ಕೇವಲ ವೈಮಾನಿಕ ಸಮೀಕ್ಷೆ ಮಾಡ್ತಿರೋದಕ್ಕೆ ರಾಜ್ಯ ಬಿಜೆಪಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಗುಡುಗಿದ್ದು ಸಮೀಕ್ಷೆಗೂ ಮೊದಲು ಪರಿಹಾರ ಕೊಡಿ ಅಂತ ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಮುಟ್ಟಾಳರ ಸರ್ಕಾರ. BSY ಸಿಎಂ ಆಗಿದ್ದಾಗ ಕೇಂದ್ರದ ಪರಿಹಾರಕ್ಕಾಗಿ ಕಾಯದೆ ತಕ್ಷಣವೇ ಪರಿಹಾರವನ್ನು ಘೋಷಣೆ ಮಾಡಿದ್ರು. ಇಂಥ ವಿಚಾರಗಳಿಂದಾದರೂ ಸಿದ್ದರಾಮಯ್ಯ ಎಚ್ಚೆತ್ತುಕೊಳ್ಬೇಕಿದೆ. ತಕ್ಷಣವೇ ಪರಿಹಾರ ಘೋಷಣೆ ಮಾಡಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಡಿಮ್ಯಾಂಡ್ ಮಾಡಿದ್ರು. ಇದಕ್ಕೆ ಸಚಿವ MB ಪಾಟೀಲ್ ಕೌಂಟರ್ ಕೊಟ್ಟಿದ್ದು, ಭದ್ರಾ ಮೇಲ್ದಂಡೆ ಯೋಜನೆ ವೇಳೆ ಏನಾಗಿತ್ತು? 5,000 ಕೋಟಿ ಘೋಷಣೆ ಮಾಡಿದ್ದು ಬಂತ? 4-5 ವರ್ಷ ಆಗಿದೆ, ಸುಮ್ಮನೆ ರಾಜಕಾರಣ ಮಾಡ್ತಾರೆ. ನಮ್ಮ ತೆರಿಗೆ ಪಾಲನ್ನು ಸರಿಯಾಗಿ ಕೊಟ್ಟಿಲ್ಲ. ಭದ್ರಾ ಮೇಲ್ದಂಡೆ ಯೋಜನೆ ಪರಿಹಾರ ಕೊಡದವರು, ನಮ್ಮ ತೆರಿಗೆ ಪಾಲು ಕೊಡದವರು ಮುಟ್ಟಾಳರು. ಅವರ ಮುಖವನ್ನು ಒಮ್ಮೆ ನೋಡಿಕೊಳ್ಳಲು ಹೇಳಿ ಅಂತ ವಿಜಯೇಂದ್ರಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಇನ್ನು ಕೇಂದ್ರ ನೆರೆ ಪರಿಹಾರ ನೀಡ್ತಿಲ್ಲ ಅನ್ನೋ ರಾಜ್ಯ ಸರ್ಕಾರದ ಆರೋಪಗಳಿಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಖಡಕ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಅನ್ಯಾಯವಾಗಿದೆ ಎಂದು ಇನ್ನೂ ಎಷ್ಟು ದಿವಸ ಹೇಳ್ತೀರಾ? ಪದೇ ಪದೇ ಕೇಂದ್ರ ಸರ್ಕಾರ ಜೊತೆ ಘರ್ಷಣೆಗೆ ಹೋಗಬೇಡಿ. ಘರ್ಷಣೆಗೆ ಹೋಗೋದ್ರಿಂದ ಏನೂ ಸಿಗೋದಿಲ್ಲ. ವಿಶ್ವಾಸದಿಂದ ಇರಿ. ನಿಮ್ಮ ಹೊರಟು ಮಾತುಗಳನ್ನ ಬಿಡಿ. ನೀವು ಸರಿಯಾದ ರೀತಿಯಲ್ಲಿ ಬಂದು ವಿಶ್ವಾಸದಲ್ಲಿ ನೆರೆ ಅನಾಹುತಗಳ ಬಗ್ಗೆ ಹೇಳಿ, ನೆರವು ಕೇಳಿ ಅಂತ ಸಿದ್ದರಾಮಯ್ಯಗೆ ಸಲಹೆ ಕೊಟ್ಟಿದ್ದಾರೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಪ್ರತಿಷ್ಠೆಗೆ, ಇವರು ಗುದ್ದಾಟಕ್ಕೆ, ಇವ್ರ ರಾಜಕಾರಣಕ್ಕೆ ನಮ್ಮ ಜನಗಳು ಸಫರ್ ಪಡಬೇಕು. ಅಧಿಕಾರ ಇವ್ರ ಅಪ್ಪನ ಮನೆ ಆಸ್ತಿ ಅಂತ ಅನ್ಕೊಂಡವ್ರೆ. ಹಾಗಾಗಿ ಇವರು ಮೀಸೆ ತಿರ್ಕೊಂಡು ನಿಂತ್ಕೋತಾರೆ, ಅವರು ತೊಡೆ ಚಟ್ಕೊಂಡು ನಿಂತ್ಕೋತಾರೆ. ಇವರ ತೊಡೆ ತಟ್ಟಿ ನಿಲ್ಲುವ, ಮೀಸೆ ತಿರುಗೋತಕ್ಕಂಥ ಈ ಪಾಲಿಟಿಕ್ಸಿಂದ ಹಾಳಾಗ್ತಿರೋದು ನಮ್ಮ ಜನ. ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಶಾಸಕ TD ರಾಜೇಗೌಡ ಅವರ ಮೇಲೆ ಅಕ್ರಮ ಆಸ್ತಿ ಪ್ರಕರಣದ ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಹಾಸನ ಲೋಕಾಯುಕ್ತ SP ಸ್ನೇಹಾ ಅವರ ನೇತೃತ್ವದಲ್ಲಿ ಮಂಗಳವಾರ ಬೆಳಗ್ಗೆ 4 ವಾಹನಗಳಲ್ಲಿ ಬಂದ ತಂಡವು ಬೆಂಗಳೂರಿನ ಹೊಸಮನೆ, ಚಿಕ್ಕಮಗಳೂರಿನ ಬಸಾಪುರ ಮತ್ತು ಹಲಸೂರು ತೋಟದ ನಿವಾಸ ಸೇರಿದಂತೆ ಹಲವು ಕಡೆಗಳಲ್ಲಿ ಏಕಕಾಲದಲ್ಲಿ ಶೋಧ ನಡೆಸಿ ದಾಖಲೆಗಳನ್ನು ವಶಪಡಿಸಿಕೊಂಡಿದೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಶಾಸಕ ರಾಜೇಗೌಡ ಪತ್ನಿ ಪುಷ್ಪ ಮತ್ತು ವಿದೇಶದಲ್ಲಿರತಕ್ಕಂಥ ಪುತ್ರನ ವಿರುದ್ಧ ಪ್ರಕರಣ ದಾಖಲಾಗಿದ್ದು 3 ಮೇಲೂ ತನಿಖೆ ನಡೆಯುತ್ತಿದೆ. ರಾಜೇಗೌಡ ಅವರು ಬಾಳೆಹೊನ್ನೂರು ಸಮೀಪ 266 ಎಕರೆ ಹಲಸೂರು ತೋಟವನ್ನು ಖರೀದಿಸಿದ್ದ ವಿಚಾರ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಈ ತೋಟ ಮೊದಲು ಉದ್ಯಮಿ ದಿವಂಗತ ಸಿದ್ಧಾರ್ಥ ಅವರಿಗೆ ಸೇರಿದ್ದು, ಅದನ್ನು ಅಕ್ರಮವಾಗಿ ಹಾಗೂ ಕಡಿಮೆ ಬೆಲೆಗೆ ಖರೀದಿಸಲಾಗಿದೆ ಎಂಬ ದೂರು ದಾಖಲಾಗಿದೆ. ಸ್ಥಳೀಯ ಬಿಜೆಪಿ ಮುಖಂಡ ದಿನೇಶ್ ನೀಡಿದ ದೂರು ಆಧಾರವಾಗಿ ತನಿಖೆ ಆರಂಭವಾಗಿದ್ದು, ರಾಜೇಗೌಡ ಸಲ್ಲಿಸಿದ ಚುನಾವಣಾ ಅಫಿಡವಿಟ್ ಹಾಗೂ ಭೂಮಿ ಖರೀದಿ ವಹಿವಾಟುಗಳಲ್ಲಿ ತಾಳೆ ಇರೋದಿಲ್ಲ ಅಂತ ಅನುಮಾನ ವ್ಯಕ್ತವಾಗಿದೆ. ಶಾಸಕರ ವಾರ್ಷಿಕ ಆದಾಯ ಕೇವಲ 38 ಲಕ್ಷ ರೂಪಾಯಿ ಅಂತ ದಾಖಲೆಗಳಲ್ಲಿ ಉಲ್ಲೇಖವಾಗಿದ್ದರೂ 106 ಕೋಟಿ ರು ಮೌಲ್ಯದ ಆಸ್ತಿ ಹೇಗೆ ಖರೀದಿ ಸಾಧ್ಯವಾಯಿತು ಎನ್ನುವ ಪ್ರಶ್ನೆ ಮುಂದುವರೆದಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದ ಆದೇಶದಂತೆ FIR ದಾಖಲಿಸಲಾಗಿದ್ದು, ಪ್ರಕರಣದ ಕುರಿತು ಹೆಚ್ಚಿನ ವಿವರಗಳು ಶೀಘ್ರದಲ್ಲೇ ಬಹಿರಂಗವಾಗುವ ಸಾಧ್ಯತೆ ಇದೆ.
ವರ್ಷಕ್ಕೆ 38 ಲಕ್ಷ ಆದಾಯ, 106 ಕೋಟಿ ಹೇಗೆ ತಗೋತಾರೆ ಪ್ರಾಪರ್ಟಿನ ಅಂದರೆ ರಾಜಕಾರಣಿಗಳು ಮಾಡ್ತಿರೋದು ಅದೇ ಕತೆ. ಆದಾಯ ಒಂದಿರುತ್ತೆ, ಅವ್ರ ಆಸ್ತಿ ಬೇರೆ ಇರುತ್ತೆ. ಅದ್ರಾಗಂತ ಅವ್ರಿಗೆಲ್ಲ ಶಿಕ್ಷೆ ಆಗ್ತಿದ್ಯಾ ಅಂತ ಪ್ರಶ್ನೆ ಬಂದಾಗ ರೇರ್. ತಿಂದು ಜಯಿಸ್ಕೊಳ್ಳೋ ಕೆಪಾಸಿಟಿ ಐತೆ ಅವ್ರಿಗೆ. ಅಂದರೆ ಈ ಥರ ಅಕ್ರಮ ಅಂತಾರೋ ಏನೋ ಅಂತಾರೋ ಸೆಕೆಂಡ್ರಿ. ಬಟ್ ಏನು ಮಾಡಿದ್ರು, ಎಷ್ಟು ಲೂಟಿ ಮಾಡಿದ್ರು, ಎಷ್ಟು ಅಕ್ರಮ ಮಾಡಿದ್ರು ಅವ್ರನ್ನ ಸಹಿಸ್ಕೊಳ್ಳೋ ಕೆಪಾಸಿಟಿ ಎಲ್ರಿಗಿದೆ. ಆಲ್ ಪಾರ್ಟಿ, ನಾಟ್ ಕಾಂಗ್ರೆಸ್. ನಟ ದರ್ಶನ್ ಹೆಚ್ಚುವರಿ ದಿಂಬು ಹಾಸಿಗೆ ಅರ್ಜಿ ವಿಚಾರಣೆ ಬೆಂಗಳೂರಿನ 57ನೇ CCH ನ್ಯಾಯಾಲಯದಲ್ಲಿ ನಡೆದಿದ್ದು ಅಕ್ಟೋಬರ್ 9ಕ್ಕೆ ಮತ್ತೆ ಮುಂದೂಡಿಕೆಯಾಗಿದೆ. ಜೈಲು ಅಧಿಕಾರಿಗಳ ಪರ SPP ಪ್ರಸನ್ನಕುಮಾರ್ ವಾದ ಮಂಡಿಸಿದ್ರು. ಆರೋಪಿ ಪಲ್ಲಂಗ ಕೇಳಿದರೆ ಕೊಡಲು ಸಾಧ್ಯವಿಲ್ಲ, ವಾಕಿಂಗ್ಗೆ ಬೆಳಗ್ಗೆ ಮತ್ತು ಸಂಜೆ 1 ಗಂಟೆ ಅವಕಾಶ ನೀಡಲಾಗಿದೆ ಅಂತ ಹೇಳಿದರು. ದರ್ಶನ್ ಪರ ವಕೀಲ ಸುನೀಲ್ ಕೂಡ ಪ್ರತಿವಾದ ಮಂಡಿಸಿದ್ದಾರೆ. ಜೈಲು ಆದೇಶದ ಬಗ್ಗೆ ಜೈಲು ಅಧಿಕಾರಿಗಳಿಗೆ ಮರ್ಯಾದೆ ಇಲ್ಲ, ಉಗ್ರರು ಇರಿಸುವಂಥ ಸೆಲ್ನಲ್ಲಿ ಇರಿಸಿದ್ದಾರೆ, ಅವರಿಗೆ ಹಿಂಸೆ ನೀಡಲಾಗ್ತಾ ಇದೆ, ನಾವು ಚಿನ್ನದ ವಂಚ ಕೇಳಿಲ್ಲ, ಎಲ್ಲದಕ್ಕೂ ಕೋರ್ಟ್ ಎದುರು ಬರಬೇಕಾಗಿದೆ ಅಂತ ಪ್ರಶ್ನೆ ಮಾಡಿದ್ರು. ದರ್ಶನ್ ಪರ ವಕೀಲರ ವಾದ ಆಲಿಸಿದ ಜಡ್ಜ್ ಸ್ವಲ್ಪ ಗರಂ ಆಗಿದ್ರು. ಸುಮ್ಮನೆ ಆರೋಪ ಮಾಡಕ್ಕೆ ಹೋಗ್ಬೇಡಿ, ಆದೇಶ ಏನು ಪಾಲನೆ ಆಗಿಲ್ಲ ಅಂತ ಅಷ್ಟೇ ಹೇಳಿ. ಆರೋಪಿಯ ಸುರಕ್ಷತೆ ಜೈಲು ಅಧಿಕಾರಿಗಳ ಕರ್ತವ್ಯ ಅಲ್ವಾ, ಬ್ಯಾರಕ್ ಒಳಗೆ ವಾಕಿಂಗ್ ಮಾಡಿಸಿದ್ದಾರೆ, ಕೋರ್ಟ್ ಘನತೆಗೆ ತಕ್ಕಂತೆ ವಾದಿಸಿ ಅಂತ ಗರಂ ಆದ್ರು. ಸೌಜನ್ಯ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಇಂದು ಹೈಕೋರ್ಟ್ನಿಂದ ದೊಡ್ಡ ಮಟ್ಟದ ತಾತ್ಕಾಲಿಕ ನಿರಾಳತೆ ಸಿಕ್ಕಿದೆ. ದಕ್ಷಿಣ ಕನ್ನಡದಿಂದ ಅವರನ್ನ ಗಡೀಪಾರು ಮಾಡಿದ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ದ ತಿಮರೋಡಿಗೆ ನ್ಯಾಯಾಲಯ ಬಲವಂತದ ಕ್ರಮ ಕೈಗೊಳ್ಳಬಾರದು ಅಂತ ಮಧ್ಯಂತರ ಆದೇಶವನ್ನು ನೀಡಿದೆ. ವಿಚಾರಣೆಯನ್ನು ಅಕ್ಟೋಬರ್ 8ಕ್ಕೆ ಮುಂದೂಡಲಾಗಿದೆ. ಸೆಪ್ಟೆಂಬರ್ 21 ಮತ್ತು 25ರಂದು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಿದರೂ ಅವರು ಗೈರಾಗಿದ್ದರು. ತಿಮರೋಡಿ ಅಕ್ರಮ ಶಸ್ತ್ರಾಸ್ತ್ರ ಸಂಗ್ರಹ ಪ್ರಕರಣದಲ್ಲಿ ಹಾಜರಾಗುವಂತೆ ನೋಟಿಸ್ ಪಡೆದಿದ್ರು, ಗೈರಾಗಿದ್ದಾರೆ. ಈಗ 3ನೇ ನೋಟಿಸ್ ನೀಡಲಾಗಿದೆ. ಹಾಜರಾಗದಿದ್ದರೆ ಪ್ರಕರಣ ದಾಖಲಾಗುವ ಸಾಧ್ಯತೆ ಇದೆ. ಸದ್ಯ ಅವರು ಮೊಬೈಲ್ ಸ್ವಿಚ್ ಆಫ್ ಮಾಡಿರೋದ್ರಿಂದ ಬಂಧನದ ಸಾಧ್ಯತೆ ಹೆಚ್ಚಾಗಿದೆ. ಪೊಲೀಸರ 2 ತಂಡಗಳು ಅವರ ಪತ್ತೆಗೆ ಹೊರಟಿವೆ. ಇನ್ನೊಂದು ಕಡೆ ಧರ್ಮಸ್ಥಳ ಪ್ರಕರಣ ಸಂಬಂಧ SIT ತನಿಖೆ ಸ್ಟ್ರಾಂಗ್ ಆಗಿ ಮುಂದುವರೆದಿದೆ. 4 ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಿಗೆ ನೋಟಿಸ್ ನೀಡಲಾಗಿದೆ. ಕೇಶವ್ ಬೆಳಾಲ್, ಪ್ರಭಾಕರ್ ಪೂಜಾರಿ, ಗೀತಾ ಮತ್ತು ಚಂದನ್ ಕಾಮತ್ ಇಂದು ವಿಚಾರಣೆಗೆ ಹಾಜರಾಗಿದ್ದಾರೆ. ತಮಿಳುನಾಡಿನ ಕರೂರ್ನಲ್ಲಿ ವಿಜಯ್ ಅವರ TVK ರ್ಯಾಲಿಯಲ್ಲಿ ಕಾಲ್ತುಳಿತ ಸಂಭವಿಸಿತ್ತು. ಅದರಲ್ಲಿ 41 ಮಂದಿ ಮೃತಪಟ್ಟಿದ್ರು, ಅತಿ ಹೆಚ್ಚು ಜನ ಗಾಯಗೊಂಡಿದ್ರು. ವಿಜಯ್ ಆಪ್ತರ ವಿರುದ್ಧ ಕೊಲೆ ಯತ್ನ ಸೇರಿ ಹಲವು ಪ್ರಕರಣಗಳು ದಾಖಲಿಸಲಾಗಿದೆ. ಸಿಎಂ ಸ್ಟಾಲಿನ್ ತನಿಖೆಗೆ ಆಯೋಗ ರಚಿಸಿದೆ. ವಿಜಯ್ ಮತ್ತು ಸರ್ಕಾರಗಳು ಮೃತರ ಕುಟುಂಬಗಳಿಗೆ ತಲಾ 32 ಲಕ್ಷ ರು ಪರಿಹಾರ ಘೋಷಿಸಿವೆ. ಸರ್ಕಾರ ಮತ್ತು ವಿಜಯ್ ಫ್ಯಾಮಿಲಿ, ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಸೇರಿದಂತೆ. TVK ಪಕ್ಷ CBI ತನಿಖೆಗೆ ಆಗ್ರಹ ಮಾಡಿದೆ ಈ ಘಟನೆಯನ್ನು. ಈ ಮಧ್ಯೆ ಕರೂರ್ ಕಾಲ್ತುಳಿತ ಘಟನೆಗೆ ವಿಜಯ್ ಭಾವುಕ ಸಂದೇಶವನ್ನು ನೀಡಿದ್ದಾರೆ. ನನ್ನ ಜೀವನದಲ್ಲಿ ಇಂತಹ ನೋವಿನ ಪರಿಸ್ಥಿತಿಯನ್ನು ನಾನು ಎಂದಿಗೂ ಎದುರಿಸಿಲ್ಲ. ನನಗೆ ತೀವ್ರ ನೋವಾಗಿದೆ. ಎಲ್ಲ ರಾಜಕೀಯವನ್ನು ಬದಿಕಿಟ್ಟು ಸುರಕ್ಷಿತ ಸ್ಥಳಗಾಗಿ ನಾವು ಪೊಲೀಸರಿಂದ ಅನುಮತಿಯನ್ನು ಕೇಳ್ತೇವೆ. ಸದ್ಯ ಆದರೆ ಸಂಭವಿಸಬಾರದ ಸಂಗತಿಗಳು ನಡೆದಿವೆ. ನಷ್ಟದಿಂದ ದುಃಖಿಸುತ್ತಿರುವ ಕುಟುಂಬವನ್ನು ಭೇಟಿಯಾಗ್ತೇನೆ. ನನ್ನ ಪಕ್ಷದ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ. ಮುಖ್ಯಮಂತ್ರಿ ಸಾರ್, ನಾನು ನಿಮ್ಮನ್ನು ವಿನಂತಿಸ್ತೇನೆ, ದಯವಿಟ್ಟು ನನ್ನ ಪಕ್ಷದ ಕಾರ್ಯಕರ್ತರಿಗೆ ನೋವುಂಟು ಮಾಡಬೇಡಿ. ನನಗೇನು ಬೇಕಾದರೂ ಮಾಡಿ, ಆದರೆ ನನ್ನ ಕಾರ್ಯಕರ್ತರನ್ನ ಬಿಟ್ಟುಬಿಡಿ. ಶೀಘ್ರದಲ್ಲೇ ಪ್ರತಿಯೊಂದು ಸತ್ಯವೂ ಹೊರಬರುತ್ತದೆ ಅಂತ ಕರೂರ್ ಕಾಲ್ತುಳಿತ ನಂತರ TVK ಮುಖ್ಯಸ್ಥ ವಿಜಯ್ ಅವರ ಮೊದಲ ಹೇಳಿಕೆ ವಿಡಿಯೋ ಇಂದು ಬಿಡುಗಡೆಯಾಗಿದೆ. ಆ ವಿಡಿಯೋದಲ್ಲಿ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 400 ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ವಿಶ್ವವಿಖ್ಯಾತ ಮೈಸೂರು ದಸರಾ ಸಂಭ್ರಮಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಅಭಿಮನ್ಯು ಮೇಲಿರುವ ಚಿನ್ನದ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನ ಕಣ್ತುಂಬಿಕೊಳ್ಳಲು ಜನರು ಕಾತರದಿಂದ ಕಾಯ್ತಾ ಇದ್ದಾರೆ. ಮೈಸೂರು ಅರಮನೆಯಲ್ಲಿ ಆಯುಧ ಪೂಜೆ ನೆರವೇರಿರೋದ್ರಿಂದ ದಸರಾ ದಿನದ ಜಂಬೂ ಸವಾರಿಗೆ ಅಂತಿಮ ಸಿದ್ಧತೆಗಳು ಪೂರ್ಣಗೊಂಡಿವೆ. ಇಂದು ಗನ್ ಶಾಟ್, ಗೌರವ ವಂದನೆ, ಆನೆ, ಬ್ಯಾಂಡ್ ಹಾಗೂ ಕುದುರೆಗಳೊಂದಿಗೆ ಕೊನೆಯ ತಾಲೀಮು ನಡೆಯಿತು. ಭದ್ರತಾ ವ್ಯವಸ್ಥೆಯ ಭಾಗವಾಗಿ ನಾಳೆಯಿಂದಲೇ ಪೊಲೀಸ್ ಬಂದೋಬಸ್ತ್ ಜಾರಿಯಲ್ಲಿರಲಿದೆ. ಭದ್ರತೆಯನ್ನು 2 ಹಂತಗಳಲ್ಲಿ ಏರ್ಪಡಿಸಲಾಗಿದ್ದು 2ನೇ ಹಂತದಲ್ಲಿ ಹೆಚ್ಚಿನ ಸಿಬ್ಬಂದಿಯನ್ನು ನಿಯೋಜಿಸಲಾಗುತ್ತದೆ. ಜಂಬೂ ಸವಾರಿ ಮತ್ತು ಬನ್ನಿ ಮಂಟಪ ಕಾರ್ಯಕ್ರಮಗಳಿಗೆ ಪ್ರವೇಶಕ್ಕೆ ಪಾಸ್ ಕಡ್ಡಾಯವಾಗಿದೆ. ಪಾಸ್ ಹೊಂದಿರುವವರಿಗೆ ಮಾತ್ರ ಪ್ರವೇಶ ನೀಡಲಾಗುತ್ತದೆ ಮತ್ತು ಕಟ್ಟುನಿಟ್ಟಿನ ತಪಾಸಣೆ ನಡೆಸಲಾಗುತ್ತದೆ. ಅಂಬಾರಿ ಸಾಗುವ ಮಾರ್ಗದಲ್ಲಿ ಕಟ್ಟಡಗಳು ಅಥವಾ ಮರಗಳ ಮೇಲೆ ಹತ್ತೋದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಈ ಬಾರಿ ವಿಶೇಷವೆಂದರೆ ಎಲ್ಲ 14 ಆನೆಗಳು ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲಿವೆ.
ಪಟ್ಟದಾನಿಯಾಗಿ ಶ್ರೀಕಂಠನನ್ನ ಆಯ್ಕೆ ಮಾಡಲಾಗಿದೆ. ದಸರಾ ಉತ್ಸವಕ್ಕಾಗಿ ಮೈಸೂರಿಗೆ ತೆರಳುವವರ ಸಂಚಾರ ಹೆಚ್ಚಾಗಿರೋದ್ರಿಂದ ಬೆಂಗಳೂರು ಮೈಸೂರು ಮಾರ್ಗದಲ್ಲಿ 200ಕ್ಕೂ ಹೆಚ್ಚು ಬಸ್ಗಳನ್ನು ಹೆಚ್ಚುವರಿಯಾಗಿ ನಿಯೋಜನೆ ಮಾಡಲಾಗಿದೆ. ಆದರೆ ಈ ವಿಶೇಷ ಬಸ್ಗಳ ಟಿಕೆಟ್ ದರವನ್ನು 5% ಹೆಚ್ಚಿಸಲಾಗಿದೆ. RCB ಫ್ರಾಂಚೈಸಿ ಮಾರಾಟವಾಗ್ತಾ ಇದೆ ಅನ್ನೋ ಸುದ್ದಿ ಎಲ್ಲೆಡೆ ಸದ್ದು ಮಾಡಿದೆ. RCB ಫ್ರಾಂಚೈಸಿ ಬದಲಾಗಲಿದೆಯಾ? ಇಂಥದ್ದೊಂದು ಪ್ರಶ್ನೆ ಹುಟ್ಟುಕೊಂಡಿದೆ. ಇದಕ್ಕೆ ಮುಖ್ಯ ಕಾರಣ IPLನ ಮಾಜಿ ಅಧ್ಯಕ್ಷ ಲಲಿತ್ ಮೋದಿ ಮುಂದಿಟ್ಟಿರ್ತಕ್ಕಂಥ ಹೊಸ ಸುದ್ದಿ. ಹೌದು, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯನ್ನ ಮಾರಾಟ ಮಾಡಲು ಡಿಯಾಜಿಯೋ ಕಂಪನಿ ಮುಂದಾಗಿದೆ ಅಂತ ಲಲಿತ್ ಮೋದಿ ಹೇಳಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯು ಡಿಯಾಜಿಯೋ ಕಂಪನಿಯ ಒಡೆತನದಲ್ಲಿದೆ. ಇದಕ್ಕೂ ಮುನ್ನ ಜುಲೈ ತಿಂಗಳಲ್ಲಿ RCB ಫ್ರಾಂಚೈಸಿಯನ್ನ ಮಾರಾಟ ಮಾಡಲಾಗುತ್ತದೆ ಅಂತ ವರದಿಯಾಗಿತ್ತು. ವರದಿಗಳ ಪ್ರಕಾರ ಮಾರಾಟದ ಮೊತ್ತ ಸುಮಾರು $2 ಬಿಲಿಯನ್, ಅಂದರೆ 17,000 ಕೋಟಿ ರು ಆಗಬಹುದು. ಆದರೆ ಈ ಬಳಿಕ ಈ ಸುದ್ದಿಯನ್ನು RCB ನಿರಾಕರಿಸಿತ್ತು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯನ್ನು ಮಾರಾಟ ಮಾಡಲು ತೆರೆಮರೆಯ ಸಿದ್ಧತೆಗಳು ಶುರುವಾಗಿದೆ. ಈ ಮಾರಾಟಕ್ಕಾಗಿ ಸಿಟಿ ಬ್ಯಾಂಕ್ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸಲಿದೆ ಎಂಬುದನ್ನು ಸಹ ಇದೀಗ ಲಲಿತ್ ಮೋದಿ ಖಚಿತಪಡಿಸಿದ್ದಾರೆ. ಅಲ್ಲದೆ IPL 2026ಕ್ಕೂ ಮುನ್ನ ಒಟ್ಟಾರೆಯಾಗಿ ಲಭ್ಯವಿರುವ ಏಕೈಕ ತಂಡವಾಗಿ RCB ಮಾರಾಟವಾಗಬಹುದು. ಬಿಗ್ ಗ್ಲೋಬಲ್ ಫಂಡ್ಗಳಲ್ಲಿ ಒಂದು ಅಥವಾ ಬೃಹತ್ ಹೂಡಿಕೆದಾರರು RCB ತಂಡವನ್ನು ಖರೀದಿಸುವ ಸಾಧ್ಯತೆ ಇದೆ. ಹೀಗಾಗಿ IPL ಸೀಸನ್ 19ಕ್ಕೂ ಮುನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಮಾರಾಟವಾದರೂ ಅಚ್ಚರಿಯನ್ನ ಪಡಬೇಕಿಲ್ಲ ಅನ್ನೋ ಸುದ್ದಿ ಇದೀಗ ಹೊರಬಿದ್ದಿದೆ. ಧನ್ಯವಾದ. ಇದಿಷ್ಟು ಇಂದಿನ ಪ್ರೈಮ್ ಟೈಮ್. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್